ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಐವಕ್ಕೆ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತೋಟಕ್ಕೆ ಬಂದಿದ್ವಿ, ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ ಒಂದು ವಾರದ ಮೇಲೇ ಆಗಿತ್ತು, ಬಂದೇ ಇರಲಿಲ್ಲ. ಸೊ ಇವಾಗ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾನು ನಮ್ಮ ಮನೆಯವ್ರಿಗೆ ಬಂದ್ವಿ. ಬರಬೇಕಾದ್ರೆ ಸ್ವಲ್ಪ ನೆನ್ಕೊಂಡ್ಬಂದ್ವಿ, ಸ್ಕೂಟಿಲಿ ಬಂದ್ವಲ್ಲ, ಹಾಗಾಗಿ ಸ್ವಲ್ಪ ಸೋನೆ ಬರ್ತಾಯಿತ್ತು, ನೆನ್ಕೊಂಡು ಬಂದ್ವಿ. ಇಲ್ಲಿ ಬಂದರೆ ಇಲ್ಲೇನು ಜಾಸ್ತಿ ಇಲ್ಲ, ನಿಂತೋಗಿತ್ತು. ಹೂವಿನ ಗಿಡಗಳನ್ನ ನೋಡಿಕೊಂಡು ಹಾಗೆ ತೋಟ ನೋಡಿಕೊಂಡು ಮನೆಗೆ ತೆಂಗಿನಕಾಯಿ ಬೇಕಾಗಿತ್ತು. ಸೊ ತೆಂಗಿನಕಾಯಿ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಜೋರಾಗಿ ಹಾಕಿದ್ಯಾವಲ್ಲ. ಬರುತ್ತೆ, ಸಿಕ್ಕಬೇಕು. ಅದು ಹಂಗೆ ಇದಿರಲಿ ಅಲ್ವಾ, ಇಲ್ಲಾರು ಹೊಡೆದೋಗುತ್ತೆ. ಅದೇ ಬಿಚ್ಕೊಂಡೋಯ್ತು. ಹೂವು ಹಾಕೊಳ್ಳೋಕ್ಕೆ ಕವರ್ ಇಲ್ಲ ಅಂತ ನಮ್ಮ ಮನೆಯವರು ಐಡಿಯಾ ಮಾಡಿರೋದು ನೋಡ್ರಿ. ತೋರಿಸಿಲಿ, ಏನೋ ಅಡಿಕೆ ಪಟ್ಟೆಲಿ. ತಲೆ ಎಲ್ಲಿತ್ತು ತಲೆ ನಿಂದು? ಹೂವು ಎಷ್ಟೊಂದು ಬಿಟ್ಟೈತಲ್ವಾ. ಇಲ್ಲಿ ಮೇಲಿದ್ದಾವೆ, ನೆಟ್ಕುತ್ತಾ? ಅಲ್ಲೆಲ್ಲ ಮೇಲಿರೋದು ನೆಟ್ಕುತ್ತಾ? ನನಗಿಲ್ಲಿ ನೆಟ್ಕಲ್ಲ, ಆ ಕಡೆನೇ ಕಿತ್ಕೋಬೇಕು. ಎಲ್ಲಿದೆಯಾ? ಮಳೆ ಬರುತ್ತೆ, ಬೇಗ ಹೋಗೋಣ ಬಾ. ಹಲೋ, ಹಾಯ್ ಹಾಯ್ ಹಾಯ್. ಇದು ಭೀಮನ ಅಮಾವಾಸ್ಯೆ ದಿನದ ವ್ಲಾಗ್ ಆಗಿರುತ್ತೆ. ಸೊ ರಂಗಾಪುರ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ.
ನಾನು ಶ್ವೇತಾ ಪಾಪು ಅವರನ್ನವರು 4 ಜನ ಹೊರಟಿದ್ವಿ. ಸೊ ಆನ್ ದಿ ವೇ ಹೋಗ್ತಾ ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು 3 to 4 ಡೇಸ್ ವ್ಲಾಗ್ನ ನಾನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಹಾಯ್ ಮಾಡು ಚಿನ್ನಮ್ಮ, ಹಾಯ್ ಮಾಡು ವಂಶಿ. ಹಾಯ್ ಹಂಗ ಹಾಯ್ ಮಾಡೋದು, ಹಿಂಗ ಹಾಯ್ ಮಾಡೋದು. ಸೂಪರ್ ಕಂದಮ್ಮ ನೀನು, ಸೂಪರ್ ಕಂದಮ್ಮ ನೀನು. ನಾನು ಹೇಳಿದ್ರೆ ಮಾತ್ರ ಮಾಡೋದು. ಮಾಡ್ತಾನೆ ಇರು ನೀನು. ಅದಕ್ಕೆ ಬರಲಿಲ್ಲ. ನಿಮ್ಮ ತರ ಹೇಳ್ಬೇಕು. ನೋಡ್ರಿ ಈ ಕಡೆಯಿಂದ ಹೋಗೋಣ. ಹಾಯ್ ಮಾಡು, ಹೆಂಗೆ ಬಾಯ್ ಬಿಡ್ಕೊಂಡು ನೋಡ್ತೈತೆ ನೋಡಿ. ಹಾಯ್ ಮಾಡಲ್ಲ, ಮಾಡ್ತು. ಹಾಯ್ ನಡೀರಿ, ಬನ್ನಿ ಅದೊಂದು ವರ್ಷ ಅನ್ಸುತ್ತೆ. ವಂಶಿ ತಿರ್ಗೋ. ಅಲ್ಲಿ ನೋಡು. ಯಾರದು ವಿಡಿಯೋದಲ್ಲಿರೋದು? ಪಾಪನಾ? ನೀನಲ್ವಾ ಅದು? ವಂಶಿ ಅಲ್ವಾ? ಯಾರು ವಿಡಿಯೋದಲ್ಲಿರೋದು? ವಂಶಿ. ಪಾಪ ಅಂತೆ. ಪಾಪ ಪಾಂಡು. ನೋಡಿದ್ಲಲ್ಲ ಈಗ. ಇಲ್ಲಿ ಟಾಮ್ ನೋಡಿ, ಟಾಮ್ ನೋಡಿಲಿ. ಹಿಡ್ಕ. ಇದನ್ನ ಕೊಡ್ಬೇಡ ಈಗ. ಬಾಲ್ ಕೊಡು ಮುಚ್ಚಿ. ಬಾಲ್ ಕೊಡಮ್ಮ. ಹೆಂಗ್ ನೋಡ್ದೆ ನೋಡಿ ಬಾಯ್ ಬಿಡ್ಕೊಂಡು. ಬಾಲ್ ಹಿಂದೆ ಐತಿ. ಬಾಲ್ ಕೊಡಪ್ಪ. ಬಾಲ್ ಕೊಟ್ಟರೆ ಸುಮ್ಮನೆ ಇರುತ್ತೆ. ಒಂದು ಬಾಲ್ ಕೊಟ್ಟರೆ ಸುಮ್ಮನೆ ಇರುತ್ತೆ. ಒಂದು ಐತೆ, ಇನ್ನೊಂದು ಇದು. ಥ್ಯಾಂಕ್ ಯು ಕೂಚಮ್ಮ. ಚಿತ್ತಕ್ಕ ಇನ್ನೂ ಒಂದು ಬೇಕಾ? ಸಾಕು, ಒಂದೇ, 2 ಇಟ್ಕೊಳಕ್ಕಾಗಲ್ಲ ಅವಳಿಗೆ. ಇಲ್ಲಿ ನಾನೊಂದು ಆಯಿಲ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ಕೊಬ್ಬರಿ ಎಣ್ಣೆಗೆ ದಾಸವಾಳ ಎಲೆ, ದಾಸವಾಳ ಹೂವು, ಕರಿಬೇವು ಮತ್ತು ಮೆಂತ್ಯನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡು ತಲೆಗೆ ಹಚ್ಚೋದ್ರಿಂದ, ವೀಕ್ಲಿ ಟ್ವೈಸ್ ಹಚ್ಚೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ ನೋಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಸೊ ಅದನ್ನು ನಾನು ಟ್ರೈ ಮಾಡ್ತಿದ್ದೀನಿ. ನನಗೂ ಸಿಕ್ಕಾಬಟ್ಟೆ ಹೇರ್ ಫಾಲ್ ಆಗ್ತಾಯಿತ್ತು. ತುಂಬ ಹೇರ್ ಆಯಿಲ್ಸ್ನ ಟ್ರೈ ಮಾಡಿದೆ, ಶ್ಯಾಂಪು ಚೇಂಜ್ ಮಾಡಿದೆ, ಏನೂ ವರ್ಕ್ ಆಗಲಿಲ್ಲ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಈ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು 10 ಮಿನಿಟ್ಸ್ ಕುದಿಸ್ಕೊಂಡೆ ನಾನು, ಅದೆಲ್ಲನೂ ಡ್ರೈ ಆಗೋವರೆಗೂ. ಅದಾದಮೇಲೆ ತಣ್ಣಗಾಗಕ್ಕೆ ಬಿಟ್ಟು ಫಿಲ್ಟರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ವೀಕ್ಲಿ ಟ್ವೈಸ್ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ರಿಸಲ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೇರ್ ಫಾಲ್ ಕಡಿಮೆ ಆಗಿದೆಯಾ ಏನು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದನ್ನು ಚೆನ್ನಾಗಿ ಕುದಿಸಿ ತಣ್ಣಗಾದಮೇಲೆ ಯಾವ ರೀತಿ ಕಾಣಿಸುತ್ತೆ ನೋಡಿ. ಆ್ಯಂಡ್ ಇದನ್ನು ನಾನು ಏನೂ ವೇಸ್ಟ್ ಮಾಡಲಿಲ್ಲ. ಅದೆಲ್ಲ ಕುದಿಸಿರೋದಿರುತ್ತಲ್ವ, ಅದನ್ನೆಲ್ಲ ಫಿಲ್ಟರ್ ಮಾಡಿ ಅದನ್ನು ಮಿಕ್ಸಿಲಿ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಅದನ್ನು ತಲೆಗೆ ಹಚ್ಚಿ ಸ್ನಾನ ಮಾಡಿದ್ದೀನಿ. ಸೊ
ಅದನ್ನು ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಇದು ನೀವು ಕೂಡ ಟ್ರೈ ಮಾಡಿ, ತುಂಬಾ ಒಳ್ಳೆಯದು ಮೆಂತ್ಯ ತಲೆಗೆ. ನೆಕ್ಸ್ಟ್ ಇವಾಗ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಆಗ್ತಿತ್ತು, ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ತಿತ್ತು, ಮನೇಲಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ಪಾಯಸನ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ಅದಕ್ಕೇ ನೆನೆಸಿಟ್ಟಿರೋ ಅಂಥ ಸಬ್ಬಕ್ಕಿನ ಹಾಕಿ ಅದನ್ನು ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗೆ ಹಾಲು ಜಾಸ್ತಿ ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು 2 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ಏಲಕ್ಕಿ ಪೌಡರ್ನಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಏಲಕ್ಕಿನ ಕುಟ್ಟಿ ಹಾಕ್ಕೋಬೋದು. ನಾನಿಲ್ಲಿ 3 ಏಲಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಸಕ್ಕರೆನ ಎಷ್ಟು ಬೇಕು ನಿಮಗೆ ಸ್ವೀಟ್ ಅದ್ರ ಮೇಲೆ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಲಾಸ್ಟಲ್ಲಿ ಬಾದಾಮ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ 10 ಮಿನಿಟ್ಸಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ನಾನು ಹಾಗೇ ಮಾಡಬೇಕು ಅನಿಸ್ದಾಗ, ತಿನ್ನಬೇಕು ಅನಿಸ್ದಾಗೆಲ್ಲ ಮನೇಲೇ ಮಾಡ್ತಾ ಇರ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ. ಸಬ್ಬಕ್ಕಿ ತಂಪು ಕೂಡ ದೇಹಕ್ಕೆ, ಹಾಗಾಗಿ ಹೆಲ್ತ್ಗೂ ಒಳ್ಳೇದಂತ ಹೇಳ್ಬಿಟ್ಟು ಮನೇಲೇ ಮಾಡ್ತೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ರೆಡಿಯಾಗಿದೆ ಅಂತ. ಬೇಕಂದರೆ ಇಲ್ಲಿ ತುಪ್ಪ ಲಾಸ್ಟಲ್ಲಿ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಫಸ್ಟೇ ಫ್ರೈ ಮಾಡೋದಕ್ಕೆ ಡ್ರೈ ಫ್ರೂಟ್ಸ್ನ ತುಪ್ಪ ಯೂಸ್ ಮಾಡಿದ್ದೆ, ಹಾಗಾಗಿ ಲಾಸ್ಟಲ್ಲಿ ಯೂಸ್ ಮಾಡ್ತಾಯಿಲ್ಲ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ.